ತುಂಬಾ ಒಳ್ಳೇದಾಗ್ತೈತೆ ಮೇಡಮ್. ಈಗೀಗ ಸ್ವಲ್ಪ ರಿಸಲ್ಟ್ ಕಾಣಿಸ್ತಾ ಐತೆ. ಮಗನಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ನೈಸ್ ಸಿಸ್ಟರ್, ರಿಸಲ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ. ಮೇಡಮ್ ನಮಸ್ಕಾರ. ನಾನು ನಿಮ್ ಕಡೆ ಸ್ಫಟಿಕ ಕಲ್ಲು ತಗೊಂಡಿದ್ದೆ. ನನಗೂ ಕೂಡ ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ನಾನು ಲೋನ್ ಕೂಡ ಸ್ವಲ್ಪನ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟ್ ಅನ್ನ ಕಟ್ತಾ ಬರ್ತಿದ್ದೆ. ಬಟ್ ಇವಾಗ ನಾನು ಒಂದು 70% ಲೋನ್ ಅನ್ನ ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಟ್ರಕ್ ಆಗಿತ್ತು. ಮತ್ತೆ ನಿಮ್ದು ಸ್ಫಟಿಕ ಕಲ್ಲು ಇಟ್ಟು 1 ತಿಂಗಳಾದ ನಂತರ ನನ್ಗೂ ಏನು ರಿಸಲ್ಟ್ ಬರ್ಲೇ ಇಲ್ಲ. ನೆಕ್ಸ್ಟ್ ನನ್ಗೆ ರಿಸಲ್ಟ್ ಬರ್ತಾ ಇದೆ. ನಾನು ಇವಾಗ ಬಟ್ಟೆ ಶಾಪ್ ಕೂಡ ಹಾಕಿದ್ದೀನಿ. ಚೆನ್ನಾಗಾಯ್ತು, ಸ್ವಲ್ಪ ತೀರ್ತು. ಆದ್ರೆ ಇನ್ನು ಸ್ವಲ್ಪ ಇದ್ದಾವೆ. ಮನೆಯಲ್ಲೂ ಸ್ವಲ್ಪ ಕಿರಿಕಿರಿ ಎಲ್ಲ ಆಗ್ತಾ ಇತ್ತು, ಸ್ವಲ್ಪ ಪರವಾಗಿಲ್ಲ. ಈ ಸ್ಫಟಿಕ ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನ ಮನೆಗೆ ಕಟ್ಬೋದು, ಶಾಪಿಗೆ, ಅಂಗಡಿಗೆ ಮತ್ತು ಚಿಕ್ಕ ಪುಟ್ಟ ವ್ಯಾಪಾರಕ್ಕೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಮತ್ತು ನಿಮಗೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ನಿಮಗೆ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ ಯಾರೇ ಮಾಡಿಸಿದ್ರು ಕೂಡ ಎಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಅವರು ರಿವ್ಯೂನ ಹೇಳಿದ್ದಾರೆ, ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಪ್ರತಿಯೊಬ್ಬರಿಗೂ ಒಂದೇ ಥರ ಕಷ್ಟಗಳು ಇರೋದಿಲ್ಲ. ಅವರವರ ಕಷ್ಟಗಳ ರೀತಿಯಲ್ಲಿ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇರುತ್ತೆ. ಒಬ್ರಿಗೆ ಸಾಲ ಜಾಸ್ತಿ ಇದ್ದಾಗ ಸಾಲ ಜಾಸ್ತಿ ತೀರ್ತಾ ಬರುತ್ತೆ. ಇನ್ನೊಬ್ಬರಿಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ತೊಂದರೆ ಇರುತ್ತೆ, ಅವ್ರಿಗೆ ಅದರಿಂದ ಕ್ಲಿಯರ್ ಆಗ್ತಾ ಬರುತ್ತೆ. ಇನ್ನೊಬ್ಬರು ಅಂಗಡಿಗೆ ವ್ಯಾಪಾರಕ್ಕೆ ಅಂತ ತೊಗೊಂಡಿರೋರು ತುಂಬ ಒಳ್ಳೆ ವ್ಯಾಪಾರ, ತುಂಬ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ, ಆ ಥರ ರಿಸಲ್ಟ್ ಸಿಗ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಈಗ ಅವರಾಗಿ ಅಂದರೆ ಅವರ ರಿವ್ಯೂನ ಹೇಳಿದ್ದಾರೆ, ಅದನ್ನು ಕೇಳಿ ನೋಡಿ. ನಿಮಗೂ ಕೂಡ ತೊಗೋಬೇಕು ಅಂತ ಅನಿಸಿದರೆ, ನಿಮ್ಮ ಮನಸ್ಸಿಗೂ ಕೂಡ ಅನಿಸಿದರೆ ಖಂಡಿತ ಪರ್ಚೇಸ್ ಮಾಡಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಿಂದನೇ ನಿಮಗೆ ಇಂಪ್ರೂವ್ಮೆಂಟ್ ಆಗೋದು, ಸಕ್ಸಸ್ ಆಗ್ತೀರಾ ನೀವು ಜೀವನದಲ್ಲಿ ಅಂತಲೇ ಹೇಳ್ಬೋದು. ಆರ್ಡರ್ ಮಾಡ್ಕೊಂಡ್ಮೇಲೆ ಅವರಿಗೆ 7 ಡೇಸ್ ಸೀಕ್ರೆಟ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ನಿನ್ನೆ ರಿಪ್ಲೈನೂ ಕೂಡ ಮಾಡೋಕ್ಕಾಗಿಲ್ಲ ನನಗೆ, ನಿನ್ನೆ ಮೊನ್ನೆ ಹಬ್ಬ ಇತ್ತಲ್ಲ ಆವಾಗ. ಆದರೂ ಕೂಡ ತುಂಬ ಜನ ಅಂದರೆ ಅಷ್ಟಾಗಿ ಗೊತ್ತಿಲ್ಲ, ಹಬ್ಬ ಅಂತ ಏನೋ ಗೊತ್ತಿಲ್ಲ, ಬ್ಯುಸಿ ಇರ್ತಾರೆ. ಆದರೂ ಕೂಡ ತುಂಬ ಜನ ಮೆಸೇಜ್ನ ಕಳಿಸಿದ್ದಾರೆ, ರಿಸಲ್ಟ್ ಸಿಕ್ಕಿದೆ ಈ ಥರ ಆ ಥರ ಅಂತ. ನೋಡಿ ಯಾವ ಥರ ಸಿಕ್ಕಿದೆ ಏನು ಅಂತ. ನಿಮ್ಮಿಂದ ನಮಗೆ ತುಂಬಾ ಒಳ್ಳೇದಾಗ್ತೈತೆ ಮೇಡಮ್. ಈಗೀಗ ಸ್ವಲ್ಪ ರಿಸಲ್ಟ್ ಕಾಣಿಸ್ತಾ ಐತೆ. ಮಗನಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ನೈಸ್ ಸಿಸ್ಟರ್, ಹಮೇ ಸ್ಟಾಪ್ ಕರೆ ನೀ ಕರ್ತೆ. ತುಂಬಾ ಖುಷಿ ಆಯ್ತು ಮೇಡಮ್. ಮಗ ಕಂಟ್ರೋಲ್ ಆಗ್ತಾ ಇದ್ದಾನೆ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ ನೀಟಾಗಿ. ಆದ್ರೆ ಒಂದ್ ಸ್ವಲ್ಪ ಹುಡುಗರ ಸಂಘ ಇದೆ, ಅದು ಬಿಡ್ಬೇಕು ಮೇಡಮ್. ರಿಸಲ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಮನೆಗೆ ಕಟ್ಟಿ 2 ತಿಂಗಳಾಯ್ತು. ಅದು ಕಲರ್ ಯೆಲ್ಲೋ ಕಲರ್ ಆಗಿದೆ ಮೇಡಮ್. ನಾನು ಅದಕ್ಕೇ ಹೇಳೋದು, ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ. ಇವಾಗ ಅದು ಸ್ಟಾಪ್ ಆದಮೇಲೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ನೋಡಿ, ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು ಅಂತ ಹೇಳಿದ್ರೆ 2 ತಿಂಗಳವರೆಗೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು ನನಗೆ. ಏಕ್ದಮ್ ಸ್ಟಾಪ್ ಆಗಿದೆ, ಅದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ. ಇದನ್ನು ನೀವು ನನಗೆ ಮೊದಲೇ ಹೇಳಿದರೆ ಈ ಥರ ಅವಸ್ಥೆ ಬರೋದಿಲ್ಲ, ಸರಿನಾ? ಹಾಗಾಗಿ ನೀವು ಮೊದಲೇ ಹೇಳಬೇಕು. ಇವಾಗ ನೋಡಿ, ಸ್ವಲ್ಪ ನಿಮಗೆ ಫಸ್ಟಿಂದ ನೀವು ಇದನ್ನು ಮಾಡೋದ್ರಿಂದ ಮತ್ತೆ ನಿಮಗೆ ಫಸ್ಟಿಂದನೇ ರಿಸಲ್ಟ್ ಅನ್ನೋದು ಸಿಗೋದು. ಹಾಗಾಗಿ ಅದನ್ನು ರಿಸಲ್ಟ್ ಬರೋದನ್ನು ಸ್ಟಾಪ್ ಆಗಬಾರ್ದು, ಸರಿನಾ? ರಿಸಲ್ಟ್ ಬರೋದು ಸ್ಟಾಪ್ ಆಗಬಾರ್ದು ಅಂದರೆ ನೀವು ಮೊದಲೇ ನನಗೆ ಇನ್ಫಾರ್ಮ್ನ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಪಾಪ ರಿಸಲ್ಟ್ ಬಂತ ನಿಮಗೆ ಸ್ಟಾಪ್ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಅದನ್ನು ನೀವು ಮುನ್ನೆಚ್ಚರಿಕೆಯಾಗಿ ನೀವು ಹೇಳ್ಕೋಬೇಕಲ್ವಾ? ಈಗ ಹೇಳಿದ್ರೆ ಏನೋ ಹೇಳ್ಬಿಡ್ತಾರೇನೋ ಹಾಗೆ ಹೀಗೆ ಅಂದ್ಕೊಂಡು ನೀವು ಹೇಳೋದನ್ನ ಬಿಡ್ತೀರಾ. ಆಮೇಲೆ ನಿಮಗೆ ಕಷ್ಟ ಆಗೋದು, ತುಂಬ ಕಷ್ಟ ಆಗುತ್ತೆ. 6 ಮಂತ್ ಆಯಿತು.
ಮೇಡಮ್ ಇದು ಅದು ಕ್ರಿಸ್ಟಲ್ ಅದು ಕಟ್ಟಿದೀವಲ್ಲ Rupees ಅದನ್ನ 800 received on phone pay. ಎಲ್ಲ ನಮ್ಮ ಅಪ್ಪಾಜಿ ಅವ್ರಿಗೆ ಕೆಲಸ ಎಲ್ಲ ಆಯ್ತು ಮೇಡಮ್, ಅವ್ರಿಗೆ ಕೆಲಸ ಇರ್ಲಿಲ್ಲ. ಒಳ್ಳೇದಾದ್ರೆ ಸಾಕು, ಎಲ್ಲ ನಂಬಿದೀನಿ ನಿಮ್ನೆ. ಮೇಡಮ್ ನಮಸ್ಕಾರ. ನಾನು ನಿಮ್ ಕಡೆ ಸ್ಫಟಿಕ ಕಲ್ಲು ತಗೊಂಡಿದ್ದೆ. ನನ್ಗೂ ಕೂಡ ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ನಾನು ಲೋನ್ ಕೂಡ ಸ್ವಲ್ಪನೇ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟ್ ಅನ್ನ ಕಟ್ತಾ ಬರ್ತಿದ್ದೆ, ಬಟ್ ಇವಾಗ ನಾನು ಒಂದು 70% ಲೋನ್ ಅನ್ನ ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಗೋಲ್ಡ್ ಲೋನ್ ಇತ್ತು, ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಮತ್ತೆ ನಾನು ಜಾಬ್ ನನ್ನ ಸ್ಟ್ರಕ್ ಆಗಿತ್ತು. ಮತ್ತೆ ನಿಮ್ದು ಸ್ಫಟಿಕ ಕಲ್ಲು ಇಟ್ಟು 1 ತಿಂಗಳಾದ ನಂತರ ನನ್ಗೂ ಏನು ರಿಸಲ್ಟ್ ಬರ್ಲೇ ಇಲ್ಲ. ನೆಕ್ಸ್ಟ್ ನನ್ಗೆ ರಿಸಲ್ಟ್ ಬರ್ತಾ ಇದೆ. ನಾನು ಇವಾಗ ಬಟ್ಟೆ ಶಾಪ್ ಕೂಡ ಹಾಕಿದ್ದೀನಿ. ನನ್ಗೆ ಶಾಪಿಗೆ ಕೂಡ ಒಂದು ಬೇಕು. ಶಾಪಿಗೆ ಆದ್ರೆ ಹೇಗೆ ಕಟ್ಬೇಕು ಏನು ಅಂತ ತಿಳಿಸ್ಕೊಡಿ. ತುಂಬಾ ಒಳ್ಳೆಯದು, ಸ್ಫಟಿಕ ಕಲ್ಲಿಂದ ರಿಸಲ್ಟ್ ತುಂಬಾ ಒಳ್ಳೇದು ಅಂತ ನನ್ಗೂ ಇವಾಗ ಅನಿಸ್ತಾ ಇದೆ. ನಾನು ಕಟ್ಟಿ 3 months ಆಯ್ತು. 3 months ಅಲ್ಲಿ ನನ್ನ ಲೋನ್ ಅನ್ನ 70% ಮುಟ್ಟಿಸ್ತಾ ಇದ್ದೀನಿ. ಮತ್ತೆ ನಾನು ಬಟ್ಟೆ ಶಾಪ್ ಕೂಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು. ರಿವ್ಯೂವ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮೇಡಮ್ ನಮಸ್ತೆ. ನಾನು ಪೂಜೆ ಮಾಡ್ತಿದ್ದೀನಿ. ಆದರೆ ದೇವರು ಯಾವ ರೀತಿ ಬೇಡ್ಕೋಬೇಕು, ನಮ್ಮ ಮನೆ ದೇವ್ರು ಬೇಡ್ಕೋಬೇಕಾ ಅಥವಾ ಯಾವ ಥರ ಬೇಡ್ಕೋಬೇಕು ಸಾಲ ಮುಕ್ತಿ ಆಗೋಕ್ಕೆ? ಇನ್ನೊಂದು ಅಂದರೆ ಹೊಸ ವಿಷಯ ಅಂದರೆ ನನಗೆ ವಾಪಸ್ ಬರಬೇಕಾದ ಹಣ 1 ಲಕ್ಷ ಬಂತು. ತುಂಬ ಸಂತೋಷ ಆಯಿತು. ಓಕೆ, ಆಲ್ರೆಡಿ ಕೇಳಿರ್ಬೋದು. ಹೌದು ಸರ್, ಅದನ್ನು ನಾನು ನಿಮ್ಮದೇ ಆದ ವಿಧಾನದಲ್ಲಿ ನೀವು ಮಾಡ್ಕೋಬೋದು. ಅದೇ ರೀತಿ ಇದೇ ರೀತಿ ಅಂತ ನಾನು ಮಾಡಿ ಅಂತ ಹೇಳಲ್ಲ. ಜಸ್ಟ್ ನೀವು ಇಷ್ಟು ಮಾಡ್ಕೋಬೇಕು, ನಿಮ್ಮ ಪ್ರಕಾರ ನಿಮ್ಮ ಪದ್ಧತಿ ಪ್ರಕಾರನೇ ನೀವು ಮಾಡ್ಕೊಳ್ಳಿ, ಸರಿನಾ? ನಮ್ಮ ಥರನೇ ಮಾಡಬೇಕು, ಬೇರೆಯವ್ರ ಥರನೇ ಮಾಡಬೇಕು ಅದನ್ನು ನಾನು ಹೇಳಲ್ಲ. ನಿಮ್ಮ ಪದ್ಧತಿ ಪ್ರಕಾರ ನೀವು ಜಾಸ್ತಿ ಯಾರನ್ನು ನಂಬಿದ್ದೀರಾ ಆ ಥರ ಮಾಡ್ಕೊಳ್ಳಿ. ಮತ್ತು ಇದನ್ನು ಮೆಥಡ್ ಏನಿದೆ, ಕಟ್ಟುವ ವಿಧಾನ ಏನಿದೆ, ಟೈಮಿಂಗ್ಸ್ ಏನಿದೆ, 7 days ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ, ಸರಿನಾ? ಮೆಸೇಜ್ ಮಾಡಿರಿ. ಸಾಲ ಚೆನ್ನಾಗಾಯ್ತು, ಸ್ವಲ್ಪ ತೀರ್ತು. ಆದ್ರೆ ಇನ್ನೂ ಸ್ವಲ್ಪ ಇದ್ದಾವೆ. ಮನೆಯಲ್ಲೂ ಸ್ವಲ್ಪ ಕಿರಿಕಿರಿ ಎಲ್ಲ ಆಗ್ತಾ ಇತ್ತು, ಸ್ವಲ್ಪ ಪರವಾಗಿಲ್ಲ. ಟೀಕಾ ಕೊಟ್ಟಿದ್ದೆ, ಚೆನ್ನಾಗಾಗಿದೆ. ಅವಳಿಗೆ ಸ್ವಲ್ಪ ಹುಷಾರಿರುವುದಿಲ್ಲಾಗಿತ್ತು, ಇವಾಗ ಸ್ವಲ್ಪ ಒಳ್ಳೇದಾಗ್ತಾ ಇದೆ. ಸುಮಾರು ಕಡೆಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೆ, ಆದ್ರೆ ಇದರಿಂದ ಬೇಗ ನನ್ಗೆ ರಿಸಲ್ಟ್ ಬಂದಾಗಿದೆ. ನನಗೆ ಆಗಿದೆ ಮೇಡಮ್. ಆದ್ರೆ ಸ್ವಲ್ಪ ಅಂದ್ರೆ ನಮ್ಗೆ ಸ್ವಲ್ಪ ಸಾಲ ಇತ್ತಲ್ಲ, ಸ್ವಲ್ಪ ಕಡಿಮೆ ಮುಗಿದಿದೆ. ಆದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಸುಮಾರು ಇದ್ದಾವೆ. ಅದು 2-3 ವರ್ಷದಿಂದ ಬಂದಿರಲಿಲ್ಲ. ಕ್ಲಿಯರ್ ಆಗುತ್ತೆ ಸಿಸ್ಟರ್, ಒಂದೊಂದಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಇವಾಗ ತೊಗೊಂಡು ನಿಮಗೆ 1 ತಿಂಗಳಾಗಿರ್ಬೋದು ಅನಿಸುತ್ತೆ, ಒಂದೊಂದಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಒಳ್ಳೆಯದಾಗಲಿ, ಆದಷ್ಟು ಒಳ್ಳೆಯದಾಗಲಿ ನಾನು ಕೂಡ ಕೇಳ್ಕೊತೀನಿ. ಬೆಟರ್ ಫೀಲ್ ಅಂತ ಅನಿಸಿದ್ರೆ ಸಾಕು. ನಿಮಗೆ ನಂಬಿಕೆಯಿಂದ ಮಾಡ್ಕೊಂಡು ಹೋದರೆ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ನಿಮಗೆ ಅಕ್ಕಪಕ್ಕ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅವ್ರಿಗೂ. ಹಾಗಾಗಿ ಮತ್ತು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಸಾಕಷ್ಟು ಆ ರಿವ್ಯೂನ ಕಳಿಸಿದ್ದಾರೆ, ಖುಷಿ ಆಗುತ್ತೆ. ಒಳ್ಳೆಯದಾಗಿದೆ, ಮುಂದೆ ಏನು ಮಾಡಬೇಕು ಅಂತ ಕೇಳಿದಾಗ ತುಂಬ ಖುಷಿನೂ ಆಗುತ್ತೆ. ಮತ್ತು ಅವರು ಓಕೆ ಇಂಪ್ರೂವ್ ಆಗ್ತಾರೆ. ಯಾಕೆಂತ ಹೇಳಿದ್ರೆ ರಿಸಲ್ಟ್ ಸಿಕ್ಕಿದಾಗ, ಸರಿನಾ, ರಿಸಲ್ಟ್ ಸಿಗ್ತಾ ಇದೆ ಸಾಕು ಇಷ್ಟೇ, ಇದು ಫುಲ್ಲು ಕಂಟಿನ್ಯೂ ಆಗೋಗುತ್ತೆ ಅಂತ ಕೆಲವ್ರು ಅಂದ್ಕೋತಾರೆ. ಬಟ್ ರಿಸಲ್ಟ್ ಬಂದು ಫುಲ್ಲಾಗಿ ನಿಮಗೆ ಸಿಗೋದಲ್ಲ. ಫಸ್ಟು ಫುಲ್ ಚೆನ್ನಾಗಿ ಸಿಗುತ್ತೆ, ಸರಿನಾ? ಅದಾದಮೇಲೆ ನಾನು ಮುಂದಿನ ಪ್ರೊಸೀಜರ್ ಏನು ಹೇಳ್ಕೊಡ್ತೀನಿ ಅದನ್ನು ಮಾಡಿಲ್ಲ ಅಂದರೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಯಾರಿಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ, ಸರಿನಾ, ಅವರು ಪ್ಲೀಸ್ ಒಂದ್ಸತಿ ಮೆಸೇಜ್ ಮಾಡಿ ರಿಸಲ್ಟ್ ಸಿಗ್ತಾ ಇದೆ ಅಂತ. ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು. ಇಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಸಿಕ್ಕಿರೋರು ಹೇಳಿಲ್ಲ, ನನಗೇನು ಹೇಳಿಲ್ಲ ಅಂತ ಹೇಳಿದ್ರೆ ಅದು ಬಂದು ಸ್ಟಾಪ್ ಆಗುತ್ತೆ. ನೋಡಿ ಆಲ್ರೆಡಿ ಇವತ್ತು ಹೇಳಿದ್ದಾರೆ, 2 ಹೇಳಿದ್ದಾರೆ, ಒಬ್ಬರಲ್ಲ 2 ಹೇಳಿದ್ದಾರೆ. ತೋರಿಸ್ತೀನಿ.
है, पहले कैसा कर रहे थे ऐसा करते हैं। बहुत परेशानी हो रही है, पैसा के वास्ते में कुछ भी हो रहा नहीं। 1-2 महीने हुआ हमें मंगा को, अच्छा हो रहा था, अभी कुछ भी हो रहा नहीं। ಅದಕ್ಕೆ ಅಂದರೆ ಇವ್ರು ಹೇಳ್ತಾ ಇರೋದು ಅರ್ಥ 2 ತಿಂಗಳಿಂದ ತೊಗೊಂಡಿದ್ರು ಅವರಂತೆ, ತೊಗೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಅವರೇನು ನನ್ನ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಆಗ್ತಾಯಿದೆ, ಇಂಪ್ರೂವ್ ಆಗ್ತಾಯಿದೆ ಅಂತ ಏನು ಶೇರ್ ಮಾಡಿಲ್ಲ. ಬಟ್ ಇವಾಗ ನಿನ್ನೆನೋ ಮೊನ್ನೆನೋ ನನಗೆ ಮೆಸೇಜ್ ಮಾಡಿದ್ದಾರೆ. ಒಂದೇ ಇದರಲ್ಲಿ ಸ್ಟಾಪ್ ಆಗೋಯ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ 2 ತಿಂಗಳಿಂದ ತುಂಬ ಚೆನ್ನಾಗಿದ್ದು ನಾವು, ಮತ್ತೆ ಸ್ಟಾಪ್ ಆಗೋಯ್ತಲ್ಲ, ಯಾಕೆ ಈ ಥರ ಆಯಿತು ಅಂತ. ನೋಡಿ, ನೀವು ಮಾಡಿರೋ ತಪ್ಪಿಗೆ ಇದು ಸ್ಟಾಪ್ ಆಗಿದೆ ಅಲ್ವಾ. ನೀವು ಬಂದು ನನಗೆ ಫಸ್ಟೇ ನನಗೆ ಇನ್ಫಾರ್ಮ್ ಮಾಡಿದೆ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ ಇನ್ಫಾರ್ಮ್ ಮಾಡಿದರೆ ಮುಂದಿನ ಮೆಥಡ್ ಏನಿದೆ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೆ ಅಲ್ವಾ. ಹಾಗಾಗಿ ಪ್ಲೀಸ್, ಯಾರೇ ರಿಸಲ್ಟ್ ಸಿಕ್ಕಿದ್ರು ಕೂಡ ಅವರು ನನಗೆ ಇನ್ಫಾರ್ಮ್ ಮಾಡಿ, ಅದರದ್ದು ಮೆಥಡ್ಸ್ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಅದಕ್ಕೆ ಯಾವುದೇ ರೀತಿ ಹಣ ತೊಗೋತೀನಿ ಅಂತ ಅಲ್ಲ, ಫ್ರೀಯಾಗೇ ಹೇಳ್ಕೊಡ್ತೀನಿ. ಮತ್ತು ನೀವು ಮತ್ತೆ ನಾನು ರಿಸಲ್ಟ್ ಸಿಕ್ಕಿದೆ ಅಂತ ಮತ್ತೆ ನಾನು ಅವ್ರ ಹತ್ರ ಇನ್ಫಾರ್ಮ್ ಮಾಡಿದ್ರೆ ಏನಾದರೂ ಮತ್ತೆ ಅದಕ್ಕೆ ಚಾರ್ಜ್ ಮಾಡ್ತಾರಾ ಅನ್ಕೋಬೇಡಿ. ಖಂಡಿತ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ನೀವೇನು ಫಸ್ಟ್ ಟೈಮ್ ನನಗೆ ಇವೆಲ್ಲ ಏನು ಪರ್ಚೇಸ್ ಮಾಡಿರ್ತೀರಾ ಅಷ್ಟೇ, ಇದಕ್ಕೆ ಚಾರ್ಜ್ ತೊಗೋತೀನಿ. ನಾನು ಏನು ಹೇಳ್ಕೊಡ್ತೀನಿ, ಮೆಥಡ್ಸ್ ಆಗಿರಲಿ ಏನು ಹೇಳ್ಕೊಡ್ತೀನಿ, ಅದು ಯಾವುದೇ ರೀತಿ ಚಾರ್ಜಸ್ ನಾನು ತೊಗೊಳ್ಳಲ್ಲ. ಇದಕ್ಕೆ ಏನು ಪ್ರೈಸ್ ಬಿದ್ದಿದೆ ಅದನ್ನು ಮಾತ್ರ ತೊಗೊಳ್ತಿದ್ದೀನಿ. ಅದಕ್ಕೆ ಫ್ರೀ ಮೆಥಡ್ಸ್ ಫ್ರೀಯಾಗಿ ನಾನು ಎಲ್ಲ ಮೆಥಡ್ಸ್ ಎಲ್ಲ ನಿಮ್ಮ ಡೌಟ್ಸ್ ಏನಿದೆ ಫ್ರೀಯಾಗಿ ಹೇಳ್ಕೊಡೋದು, ಸರಿನಾ. ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಚಾರ್ಜಸ್ ತೊಗೊಳ್ಳಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಭಯ ಪಡ್ದೇನೆ ಧೈರ್ಯದಿಂದ ನನಗೆ ಮೆಸೇಜ್ನ ಮಾಡಿ ಮತ್ತೆ ಸ್ಟಾಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಷ್ಟು ಕಷ್ಟಪಟ್ಟು ನೀವು ಇದನ್ನೆಲ್ಲ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತೀರ, ಅದು ಒಂದೇ ಸತಿ ಸ್ಟಾಪ್ ಆದಾಗ ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ. ಹಾಗಾಗಿ ಸ್ಟಾಪ್ ಆಗೋದು ಬೇಡ. ನಿಮ್ಗೆ ಯಾವಾಗೇ ರಿಸಲ್ಟ್ ಸಿಗಲಿ, 1 ತಿಂಗಳಿಗೋ 15 ದಿನಕ್ಕೋ 1 ವಾರಕ್ಕೋ 2 ದಿನಕ್ಕೋ 1 ದಿನಕ್ಕೋ ಯಾವಾಗಲೂ ಸಿಗಲಿ, ಆದರೆ ನನಗೆ ಇನ್ಫಾರ್ಮ್ ಮಾಡಿ, ಈ ಥರ ರಿಸಲ್ಟ್ ಸಿಗ್ತಾ ಇದೆ, ನನಗೆ ಪರವಾಗಿಲ್ಲ, ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಮುಂದೆ ಏನು ಮಾಡಬೇಕು, ಮುಂದೆ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅದನ್ನು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೋಡಿ, ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡಿ, ಅದರಲ್ಲೂ ಕೂಡ ಒಂದಿಷ್ಟು ವಿಷಯಗಳನ್ನು ಕೂಡ ಹೇಳಿರ್ತೀನಿ, ಅದು ಕೂಡ ಅರ್ಥ ಆಗುತ್ತೆ. ಜಸ್ಟ್ ನಿಮಗೆ ನನ್ನ ವಿಡಿಯೋಸ್ ಬಂದು ಒಂದು 10ರಿಂದ 11 ನಿಮಿಷ ಇರ್ಬೋದು, ಸರಿನಾ. ಪೂರ್ತಿ ಇವಾಗ ನೋಡೋಕೆ ಟೈಮ್ ಇಲ್ಲ ಅಂದರೂ ಕೂಡ ಏನೋ ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೂ ಕೂಡ ಅದನ್ನು ಆನ್ ಮಾಡಿ ಒಂದು ಕಡೆ ಇಟ್ಟು ನೀವು ಕೇಳ್ತಾನೂ ಕೂಡ ಕೆಲಸಗಳು ಮಾಡ್ಕೋಬೋದು. ಆವಾಗ ನಿಮಗೆ ಏನೇ ವಿಚಾರ ನಿಮಗೆ ಮಿಸ್ ಆಗಿದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಆ ಥರ. ಮತ್ತು ನೀವು ಏನಾದರೂ ಸ್ಕಿಪ್ ಆಗಿದ್ರೂ ಕೂಡ ಪರವಾಗಿಲ್ಲ, ಡೌಟ್ ಇದ್ದರೆ ಕೇಳಿ, ಒಂದ್ಸತಿ ಕೇಳಿ, ಚಿಕ್ಕದಾಗಿ ಕೇಳಿ. ಎಲ್ಲರೂ ಕೂಡ ಒಂದು ಸ್ವಲ್ಪ ಜನ ಒಂದು 5 ನಿಮಿಷ 10 ನಿಮಿಷ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕಳಿಸ್ತೀರಾ. ಪ್ಲೀಸ್, ಅಷ್ಟೆಲ್ಲ ಕಳಿಸಿದಾಗ ನನಗೆ ಪೂರ್ತಿಯಾಗಿ ಕೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮೇನ್ ಪಾಯಿಂಟ್ ಏನಿದೆ, ನಿಮಗೆ ಏನು ಡೌಟ್ ಇದೆ ಅದನ್ನು ಮಾತ್ರ ನನಗೆ ಕೇಳಿರಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನೀವು ಇಷ್ಟುದ್ದ ಹೇಳಿದರೆ ಬಟ್ ನನಗೂ ಕೇಳೋಕ್ಕೂ ಟೈಮ್ ಇರಲ್ಲ ಅಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಅಷ್ಟೊತ್ತಾದರೆ ಅಷ್ಟು ಒಂದು 5 ನಿಮಿಷ 10 ನಿಮಿಷ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ರೆ ಕೇಳೋಕ್ಕೂ ಟೈಮ್ ಇರಲ್ಲ, ಮತ್ತು ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಯಾಕೆ ರಿಪ್ಲೈ ಮಾಡಿಲ್ಲ ಅಂತ. ಚಿಕ್ಕದಾಗಿ ಮೇನ್ ಪಾಯಿಂಟ್ ಏನಿದೆ ಅದನ್ನು ಮಾತ್ರ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ತುಂಬ ಜನ ಆನ್ಲೈನ್ ಪೇಮೆಂಟ್ ಆಗಲ್ಲ, ಕ್ಯಾಶ್ ಆನ್ ಡೆಲಿವರಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಬೇರೆ ಮೆಥಡ್ಸೇ ಇರುತ್ತೆ ಅದನ್ನು ಮಾಡೋದಕ್ಕೆ. ಈಗ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡೋರು ಅದು ಫಸ್ಟೇ ಹಣ ಕಟ್ಟು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಮಾಡಿಸ್ಕೋತಾರೆ. ಬಟ್ ನಾನು ಮನೆಯಲ್ಲೇ ಚಿಕ್ಕದಾಗಿ ಹೇಗೋ 4 ಜನಕ್ಕೆ ಒಳ್ಳೇದಾಗೋ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಡೋಷ್ಟು ಇನ್ನೂ ಬೆಳೆದಿಲ್ಲ, ನಾನು ಕೊಡೋಕ್ಕೂ ಸಾಧ್ಯ ಇಲ್ಲ. ಮುಂದೆ ನೋಡೋದ, ನಿಮ್ಮೆಲ್ಲರ ಆಶೀರ್ವಾದ ನೋಡಿ ಇನ್ನೊಂದು ಸ್ವಲ್ಪ ನೀವು ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಆಗ್ಬೋದೇನೋ. ಆದರೂ ಕೂಡ ನಾನು ಇದರಲ್ಲಿ ಲಾಭ ಮಾರ್ಜಿನ್ ಇಟ್ಕೊಂಡು ಮಾಡ್ತೀನಿ ಅಂತ ಅಲ್ಲ, ತುಂಬ ರೇಟ್ ಫಸ್ಟಿಗಿಂತ ತುಂಬ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾನು ಆವಾಗಿಂದ ಯಾವ ರೇಟ್ ಕೊಡ್ತಾ ಇದ್ದೀನಿ ಇವಾಗಲೂ ಕೂಡ ಅದೇ ರೇಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ನನಗೆ ಅದರಲ್ಲಿ ಒಂದು 20 ರೂಪಾಯಿ 30 ರೂಪಾಯಿ ಸಿಗೋದೇ ಕಷ್ಟ. ಅದು ಬಂದು ನಾನು ಅಡ್ರೆಸ್ ಎಲ್ಲ ಬರೆದು ಪ್ಯಾಕಿಂಗ್ ಮಾಡಿ ದುವಾ ಮಾಡಿ ಪ್ರತಿಯೊಂದು ಮಾಡೋದ್ರಲ್ಲೂ ಅಷ್ಟು ಸಿಕ್ಕಿದ್ರೇ ನನಗೆ ಜಾಸ್ತಿ, ಸರಿನಾ. ದಿನಕ್ಕೆ ಒಂದು 100-200 ರೂಪಾಯಿ ಸಿಕ್ಕಿದ್ರೇ ಜಾಸ್ತಿ. ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇವ್ರಿಗೇನೋ ಲಕ್ಷಾಂತರ ರೂಪಾಯಿ ಸಿಕ್ಬಿಡ್ತಿದೆ, ಆ ಥರ ಅಲ್ಲ. ಇದರಲ್ಲಿ ಜಾಸ್ತಿ ಮಾರ್ಜಿನ್ ಇಟ್ಕೊಳ್ಳೋದು ಇಲ್ಲ, ನನಗೆ ಬೇಡಲೂ ಬೇಡ ನನಗೆ. ಯಾಕೆಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತಾಯಿದ್ದೀನಿ, ಒಳ್ಳೇದಾಗಲಿ ಅಷ್ಟೇ ಸಾಕು.
ಅದನ್ನು ಬಿಟ್ಟು ದುಡ್ಡಿಗೋಸ್ಕರ ಅಲ್ಲ, 4 ಜನಕ್ಕೆ ನಾನು ಹೇಗೆ ಕಷ್ಟಪಟ್ಟು ನಾನು ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಜನಗಳಿಗೆ ತುಂಬ ಜನ ಕಟ್ಟಿ ಅವ್ರಿಗೂ ಓಕೆ ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಗಳಿಗೂ ಕೂಡ ಇಂಪ್ರೂವ್ ಆಗಲಿ, ಒಳ್ಳೆಯದಾಗಲಿ. ನಿಮಗೆ ಏನೇ ಕಷ್ಟ ಇದ್ರೂ ಕೂಡ ಬೇಗ ಸಾಲ್ವ್ ಆಗಲಿ, ಎಲ್ಲ ಬೇಗ ನಿವಾರಣೆ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಓಕೆ, ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.